ಪ್ರೊಫೈಲ್ನಲ್ಲಿ ಪಿನ್ ಮಾಡಿರೋ ರೀಲ್ಗೆ ಒಬ್ರು ಕಮೆಂಟ್ ಮಾಡಿದ್ರು ಮತ್ತೆ ವ್ಯಾಲಿಡ್ ಕ್ವಶನ್ ಕೇಳಿದಾರೆ ಆಯ್ತಾ. ನೀವು ತಿನ್ನೋ ಫುಡ್ ಎಲ್ಲರ ಕೈಲೂ ಎಫರ್ಟ್ ಮಾಡೋಕ್ಕಾಗಲ್ಲ. ಒಬ್ರು ತುಂಬಾ ಕಡು ಬಡವರಾಗಿದ್ರೆ ಅವರಿಗೆ ಒಂದು ಪ್ಯಾಕೆಟ್ ಕರ್ಡ್ ತಗೊಂಡ್ಮೇಲೆ ಮತ್ತೊಂದು ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಫಿಟ್ನೆಸ್ ಮತ್ತೆ ಡಯಟ್ ಯಾಕೆ? ಇದನ್ನ ಮಾಡಿದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ, ಮಾಡದೇ ಇದ್ರೆ ಎಷ್ಟು ವರ್ಷ ಬದುಕ್ತೀವಿ ಅಂತೆಲ್ಲ ಕೇಳಿದ್ರೆ ಆಯ್ತಾ. ಮತ್ತೊಂದು ಪಾಯಿಂಟ್ ಏನು ಗೊತ್ತಾ, ಫಿಟ್ನೆಸ್ ಮಾಡಿದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ, ಮಾಡದೇ ಇದ್ರೆ ಎಷ್ಟು ವರ್ಷ ಬದುಕ್ತೀವಿ ಇದಕ್ಕೆ ಯಾರು ಗ್ಯಾರಂಟಿ ಕೊಡಲ್ಲ. ಇವತ್ತು ಮಲ್ಗಿ ನಾಳೆ ಹೇಳ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ. ನಿಮ್ಗೆ ಇನ್ ಫಿಟ್ನೆಸ್ ಮಾಡಿದ್ರೆ ಏನು ಗ್ಯಾರಂಟಿ ಕೊಡೋಣ, ಹೌದಾ? ಆದ್ರೆ ನಾವು ಫಿಟ್ನೆಸ್ ಅನ್ನೋದು ನಿಮ್ಮ ಲೈಫ್ ಸ್ಪ್ಯಾನ್ ಗ್ಯಾರಂಟಿಗಾಗಿ ಮಾಡೋದಲ್ಲ. ನೀವು ಎಷ್ಟು ವರ್ಷ ಬದುಕ್ತೀರಾ ಅಷ್ಟು ವರ್ಷಗಳಲ್ಲಿ ನೀವು ಎಷ್ಟು ಹೆಲ್ದಿ ಆಗಿರ್ತೀರಾ, ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ಮತ್ತೆ ಆಕ್ಟಿವ್ ಆಗಿರ್ತೀರಾ, ಮತ್ತೆ ಇಂಡಿಪೆಂಡೆಂಟ್ ಆಗಿರ್ತೀರಾ ಅನ್ನೋದು ಫಿಟ್ನೆಸ್ ನಿಮಗೆ ಸಹಾಯ. ಇವೆಲ್ಲದರಲ್ಲಿ ನಿಮಗೆ ಫಿಟ್ನೆಸ್ ಸಹಾಯ ಮಾಡೋದು. ನಾನು ವರ್ಕೌಟ್ ಮಾಡೋದು ಕೇವಲ ಆ್ಯಪ್ಸ್ ಅಥವಾ ಫಿಸಿಕ್ಗಾಗಿ ಅಲ್ಲ. ನನ್ನ ಬಾಡಿ ಚೆನ್ನಾಗಿ ಫಂಕ್ಷನ್ ಆಗಬೇಕು, ಫ್ಯೂಚರಲ್ಲಿ ಡೈಲಿ ಆಕ್ಟಿವಿಟೀಸ್ ಮಾಡೋಕ್ಕೆ, ಬೇರೆಯವ್ರ ಮೇಲೆ ನಾನು ಡಿಪೆಂಡ್ ಆಗಬಾರ್ದು, ಮತ್ತು ನನ್ನ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋ ಕಾರಣಕ್ಕೂ ನಾನು ಫಿಟ್ನೆಸ್ ಮಾಡ್ತಾ ಇದ್ದೀನಿ. ಇದನ್ನೇ ನಾವು ಕ್ವಾಲಿಟಿ ಆಫ್ ಲೈಫ್, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡೋದು ಅಂತ ಹೇಳ್ತೀವಿ. ಫಿಟ್ನೆಸ್ ಅಂದರೆ ಎಕ್ಸ್ಪೆನ್ಸಿವ್ ಫುಡ್ ಅಲ್ಲ. ನಿಮ್ಮ ಸರ್ಕಮ್ಸ್ಟೆನ್ಸ್ನಲ್ಲಿ, ನಿಮ್ಮ ಬಜೆಟ್ನಲ್ಲಿ ಸಾಧ್ಯವಾದಷ್ಟು ಬೆಟರ್ ಚಾಯ್ಸ್ ಮಾಡಿ ಮಾಡೋದೇ ಫಿಟ್ನೆಸ್. ನನ್ನ ಡಯಟ್ ನೀವು ಕಾಪಿ ಮಾಡಬೇಕು ಅಂತ ಇಲ್ಲ. ನಿಮ್ಮ ಜೀವನಕ್ಕೆ ಫಿಟ್ ಆಗೋ ರೂಟೀನ್ನ ಕ್ರಿಯೇಟ್ ಮಾಡಿ ಅದನ್ನು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡೋದೇ ಫಿಟ್ನೆಸ್. ನಾನೇನು ನಿಮಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟು ಇದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೈಲಿ ಎಷ್ಟು ಎಟ್ಟುಕುತ್ತೋ ಅಷ್ಟು ಫಿಟ್ನೆಸ್ ಮಾಡಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಫಿಟ್ನೆಸ್ ಅಂದರೆ ನಿಮ್ಮ ಜೀವನನ ನಿಮ್ಮಿಂದ ಕಿತ್ಕೊಳ್ಳೋದು ಅಂತ ಅಲ್ಲ. ಫಿಟ್ನೆಸ್ ಅಂದರೆ ನೀವು ನಿಮ್ಮ ಜೀವನನ ಹೇಗೆ ಜೀವಿಸ್ತೀರೋ ಅದನ್ನು ಇನ್ನೂ ಬೆಟರ್ ಮಾಡೋಕ್ಕೆ ಹೆಲ್ಪ್ ಮಾಡೋದೇ ಫಿಟ್ನೆಸ್.